ಮಕ್ಕಳಿಗೆ ತರಕಾರಿ ಹೇಗೆ ತಿನ್ನಿಸೋದು ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದರೆ ಈ ವಿಡಿಯೋ ನಿಮಗೆ. ಇವತ್ತು ನಾವು ಮಾಡ್ತಾ ಇರೋದು ಹೆಲ್ದಿ ಆ್ಯಂಡ್ ಟೇಸ್ಟಿ ವೆಜಿಟೇಬಲ್ ಸಾಗು. ಬನ್ನಿ ನೋಡೋಣ. ಸಾಗುಗೆ ನಾನು ಕ್ಯಾರೆಟ್, ಬೀನ್ಸ್, ಆಲೂಗಡ್ಡೆ, ಕ್ಯಾಬೇಜ್ ಹಾಗೆ ಬಟಾಣಿಯನ್ನು ತಗೊಂಡಿದ್ದೀನಿ. ತರಕಾರಿನೆಲ್ಲ ಸಣ್ಣಕ್ಕೆ ಹಚ್ಕೊಂಡು ಅದಕ್ಕೆ ಉಪ್ಪು ಹಾಗೆ ನೀರು ಸೇರಿಸಿ 2 ವಿಸಲ್ವರೆಗೂ ಕುದಿಸ್ಬೇಕು. ಈಗ ರುಬ್ಬಕ್ಕೆ 8 ಇಂದ 10 ಹಸಿಮೆಣಸಿನ್ಕಾಯಿ, 1 ಇಂಚಷ್ಟು ಶುಂಠಿ, 2 ಟೇಬಲ್ ಸ್ಪೂನ್ ಉರ್ಗಡ್ಲೆ ಹಾಗೆ ಅದಕ್ಕೆ ಒಂದು ಮೀಡಿಯಮ್ ಸೈಜ್ ಆನಿಯನ್ನ ಸೇರಿಸ್ಕೊಂಡಿದ್ದೀನಿ. ಇದಕ್ಕೆ ನಾವು ಇವಾಗ 1 ಇಂಚಷ್ಟು ಚಕ್ಕೆ, 2 ಇಂದ 3 ಯಾಲಕ್ಕಿ, 5 ಇಂದ 6 ಲವಂಗ, 1 ಟೀ ಸ್ಪೂನಷ್ಟು ಜೀರಿಗೆ, ಅರ್ಧ ಟೀ ಸ್ಪೂನಷ್ಟು ಅರಿಶಿನ, 6 ಇಂದ 8 ಬೆಳ್ಳುಳ್ಳಿ, ಅರ್ಧ ಟೀ ಸ್ಪೂನಷ್ಟು ಕೊತ್ತಂಬರಿ ಬೀಜ ಮತ್ತು ಒಂದು ಕೈ ತುಂಬ ಕೊತ್ತಂಬರಿ ಸೊಪ್ಪನ್ನ ಹಾಕಬೇಕು. ಇದಕ್ಕೆ ಮೊದಲೇ ನೆನೆಸಿಟ್ಕೊಂಡಿರೋದು ಗಸಗಸೆ ಮತ್ತು ಗೋಡಂಬಿನ ಸೇರಿಸಿ ಅದಕ್ಕೆ ಒಂದು ಅರ್ಧ ಕಪ್ ಅಷ್ಟು ತೆಂಗಿನಕಾಯಿ ತುರಿನ ಹಾಕಿ ಚೆನ್ನಾಗಿ ಸ್ಮೂತಾಗಿ ಒಂದು ಪೇಸ್ಟ್ನ ರೆಡಿ ಮಾಡ್ಕೋಬೇಕು. ಈಗ ಒಗ್ಗರಣೆಗೆ ಬಾಣಲಿನಲ್ಲಿ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಕಾಯಿಸಿ ಅದರಲ್ಲಿ ಸಾಸಿವೆ, ಜೀರಿಗೆ, ಕೆಂಪು ಮೆಣಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಆದ ನಂತರ ಒಂದು ಹಚ್ಚಿಟ್ಕೊಂಡಿರೋದು ಆನಿಯನ್ನ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡಬೇಕು. ಈಗ ನಾವು ಮೊದಲೇ ಬೇಯಿಸಿಟ್ಕೊಂಡಿರೋದು ತರಕಾರಿನ ಹಾಕಿ ಅದಕ್ಕೆ ರೆಡಿ ಮಾಡಿರೋದು ಪೀಸ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದು 10 ಇಂದ 15 ನಿಮಿಷ ಮೀಡಿಯಮ್ ಉರಿನಲ್ಲಿ ಕುದಿಸಿದ ಮೇಲೆ ನಿಮ್ಮ ಬಿಸಿ ಬಿಸಿಯಾಗಿ ಸಾಗು ರೆಡಿಯಾಗಿರುತ್ತೆ. ದೋಸೆ ಅಥವಾ ಪೂರಿ ಜೊತೆಗೆ ಇದು ತುಂಬಾ ರುಚಿಯಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಹಾಗೆ ಇಷ್ಟ ಆದರೆ ನಮ್ಮ ಚಾನಲ್ನ ಫಾಲೋ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.